ನಮಸ್ಕಾರ ಸ್ನೇಹಿತರೆ, ನಾನು ನಂದೀಶ್ ಮಂಡ್ಯ. ತಮ್ಮೆಲ್ಲರಿಗೂ ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತಾವೆಲ್ಲ ಮತ್ತೊಮ್ಮೆ ಕೇಳ್ಕೊಳ್ಳೋದಿಷ್ಟೇ, ಈ ಒಂದು 2016 ನೂತನ ಕಾಯ್ದೆ ಬಗ್ಗೆ ತುಂಬ ಜನ ನೋಡ್ತಾ ಇದ್ದೀರಾ, ಭಾಳ ಖುಷಿ ಆಗ್ತಿದೆ. ತುಂಬ ಜನ ಕಮೆಂಟ್ ಕೂಡ ಹಾಕಿದ್ದೀರಾ, ಇಲ್ಲ ಸರ್ ತುಂಬ ಉಪಯೋಗ ಆಗ್ತಾ ಇದೆ ಅಂತ. ಇದೆಲ್ಲ ಒಂದು ನಿಜವಾಗ್ಲೂ ಕಿರುಪರಿಚಯ ನನಗೂ ಭಾಳ ಖುಷಿ ತಂದುಕೊಟ್ಟಿದ್ದೆ. ಏಕೆಂದರೆ 2016 ಕಾಯ್ದೆ ಎಷ್ಟು ಮಟ್ಟಿಗೆ ಅದು ಎಫೆಕ್ಟಾಗಿ ಕೆಲಸ ಮಾಡ್ತಾ ಇದೆ, ಎಫೆಕ್ಟಾಗಿ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಬಹಳ ಖುಷಿ ಆಗ್ತಿದೆ. ಈಗ ಮುಂದುವರಿದ ಭಾಗದ ಕಳೆದ ಬಾರಿ ಅಧ್ಯಾಯ 3 ಶಿಕ್ಷಣದ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಅಧ್ಯಾಯ 4 ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡೋಣ, ಆಯಿತಾ. ಮುಂದುವರಿದ ಭಾಗದಲ್ಲಿ 19/1ರಲ್ಲಿ ಸರ್ಕಾರ ಅಂಗವಿಕಲರಿಗೆ ವೃತ್ತಿಪರ ತರಬೇತಿಗಳನ್ನು ಪಡೆಯಲು ಮತ್ತು ಸ್ವಂತ ವೃತ್ತಿಪರ ಉದ್ಯೋಗ ಮಾಡಲು ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ರೂಪಿಸಿ ಹಾಗೂ ಅಗತ್ಯವಿದ್ದಲ್ಲಿ ಅವರಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡಬೇಕು ಮತ್ತು ಸಾಲ ಸೌಲಭ್ಯವನ್ನು ಕಲ್ಪಿಸಬೇಕು. ಅಂದರೆ ಸ್ವಯಂ ಉದ್ಯೋಗ, ವೃತ್ತಿಪರ ತರಬೇತಿ ಪಡೆದು ಸ್ವಯಂ ಉದ್ಯೋಗ ಮಾಡೋದಕ್ಕೆ ಇದೊಂದು ಸಾಲ ಸೌಲಭ್ಯವನ್ನು ದೊರಕಿಸ್ಕೊಡಬೇಕು, ಅಂದರೆ ಸಬ್ಸಿಡಿ ರೂಪದಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಮೇಲೆ ಹೇಳಿದಂತಹ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಕೆಳಕಂಡ ಅಂಶಗಳು ಇರಬೇಕು. ಮುಖ್ಯವಾಹಿನಿಯ ಎಲ್ಲ ಔಪಚಾರಿಕ, ಅನೌಪಚಾರಿಕ, ವೃತ್ತಿಪರ ಹಾಗೂ ಕೌಶಲ್ಯ ತರಬೇತಿ ಯೋಜನೆಗಳಲ್ಲಿ ಅಂಗವಿಕಲರು ಸೇರುವಂತೆ ಏರ್ಪಾಡು ಇರಬೇಕು. ಅಂಗವಿಕಲರಿಗೆ ಅಗತ್ಯವಾದ ಸಹಾಯ ಮತ್ತು ಸೌಕರ್ಯಗಳು ಇರುವಂತೆ ನೋಡಿಕೊಳ್ಳಬೇಕು ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಶಾರೀರಿಕ ಮತ್ತು ಬೌದ್ಧಿಕ ಬೆಳವಣಿಗೆಯಲ್ಲಿ ಕುಂಠಿತವಾಗಿರುವ ಬಹುವಿಧ ಅಂಗವಿಕಲತೆ ಇರುವವರು ಮತ್ತು ಅಂತರ್ಮುಖಿಗಳಿಗೆ ಪ್ರತ್ಯೇಕವಾದ ಕೌಶಲ್ಯ ತರಬೇತಿಗಳನ್ನು ಏರ್ಪಡಿಸಿ ಅವರಿಗೆ ಪ್ರತ್ಯೇಕವಾದ ಮಾರುಕಟ್ಟೆ ವ್ಯವಸ್ಥೆಯನ್ನು ಏರ್ಪಡಿಸಬೇಕು ಅಂತ ಅಲ್ವಾ. ಹೇಳಿ, ಪ್ರತ್ಯೇಕವಾದ ಮಾರ್ಕೆಟ್ನು ಕೂಡ ಏರ್ಪಾಡು ಮಾಡಬೇಕು ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ, ಆಯಿತಾ. ರಿಯಾಯಿತಿ ದರದಲ್ಲಿ ಸಾಲ ಮತ್ತು ಕಿರು ಸಾಲದ ವ್ಯವಸ್ಥೆ ಮಾಡಬೇಕು. ಅಂಗವಿಕಲರು ತಯಾರಿಸುವ ಉತ್ಪನ್ನಗಳಿಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಅಲ್ವಾ. ಕೌಶಲ್ಯ ತರಬೇತಿ ಮತ್ತು ಸ್ವಂತ ಉದ್ಯೋಗಗಳಲ್ಲಿ ಅಂಗವಿಕಲರು ಮತ್ತು ಇತರರು ಎಷ್ಟು ಪ್ರಗತಿ ಹೊಂದಿರುತ್ತಾರೆ ಎಂಬುದರ ಬಗ್ಗೆ ಪ್ರತ್ಯೇಕವಾದ ವಿವರಗಳ ಮಾಹಿತಿಗಳನ್ನು ಇಟ್ಕೋಬೇಕಂತೆ, ಅರ್ಥ ಆಯ್ತಾ. ಸರ್ಕಾರಿ ಸ್ಥಾಪನೆಗಳು, ನೌಕರಿ, ಉದ್ಯೋಗ ವಿಷಯದಲ್ಲಿ ಅಂಗವಿಕಲರ ವಿರುದ್ಧ ಭೇದ ಭಾವ ಮಾಡಲಾಗದು. ಆದರೆ ಸ್ಥಾಪನೆಯಲ್ಲಿ ನಡೆಯುವ ಕೆಲಸ ಕಾರ್ಯಗಳು ಸ್ವರೂಪವನ್ನು ಗಣನೆಗೆ ತೆಗೆದುಕೊಂಡು ಸರ್ಕಾರ ಅಲ್ಲಿ ಅಂಗವಿಕಲರ ನೌಕರಿಯ ಬಗ್ಗೆ ವಿಶೇಷ ಷರತ್ತುಗಳು ವಿಧಿಸಬಹುದು ಅಥವಾ ಮೇಲೆ ಹೇಳಿದ ನಿಯಮದಿಂದ ಆ ಸ್ಥಾಪನೆಗೆ ವಿನಾಯಿತಿ ನೀಡಬಹುದು, ಅರ್ಥ ಆಯ್ತಾ. ಸ್ಥಾಪನೆಯಲ್ಲಿ ಕೆಲಸ ಮಾಡುವ ಕಾರ್ಯಗಳು ಸ್ವರೂಪ ಗಣನೆಗೆ ತೆಗೆದುಕೊಂಡು, ಅರ್ಥ ಆಯ್ತಾ, ಭೇದ ಭಾವ ಇಲ್ಲದೆ, ಅಂದರೆ ನೌಕರಿಯ ಬಗ್ಗೆ ವಿಶೇಷ ಷರತ್ತು ವಿಧಿಸಬಹುದು ಅಥವಾ ಮೇಲೆ ಹೇಳಿದ ನಿಯಮದಿಂದ ಈ ಸ್ಥಾಪನೆಗೆ ವಿನಾಯಿತಿ ನೀಡಬಹುದು ಬೇಕಾರೆ, ಅರ್ಥ ಆಯ್ತಲ್ವಾ. ಅಂದರೆ ಬೇರೆಯವ್ರಿಗೆ ಹೆಂಗೆ ಕಂಡೀಷನ್ ಅಪ್ಲೈ ಆಗ್ತಿರೋ ಅದಕ್ಕಿಂತ ಅದರಲ್ಲಿ ಇವರಿಗೆ ವಿನಾಯಿತಿ ನೀಡ್ಬೋದು ಅಂತ. ಎಲ್ಲ ಸರ್ಕಾರಿ ಸ್ಥಾಪನೆಗಳಲ್ಲೂ ಅಂಗವಿಕಲರಿಗೆ ಯುಕ್ತ ಸೌಕರ್ಯ ಏರ್ಪಡಿಸಬೇಕು ಮತ್ತು ಯುಕ್ತ ಅಡೆತಡೆ ರಹಿತ ಪರಿಸರವನ್ನು ಕಲ್ಪಿಸಬೇಕು ಅಂತ ಹೇಳ್ತಾರೆ. ನೌಕರಿಗೆ ಅಂಗವಿಕಲತೆಯ ಕಾರಣಕ್ಕಾಗಿ ಬಡ್ತಿಯನ್ನು ನಿರಾಕರಿಸಲಾಗುವುದಿಲ್ಲ. ನೋಡಿ, ಅಂಗವಿಕಲರು ಅನ್ನೋದಕ್ಕೆ ಬಡ್ತಿ ನೀಡದೇ ಇರಬಾರ್ದು, ಅರ್ಥ ಆಯ್ತಾ. ಅವ್ರಿಗೆ ತಕ್ಕಂತೆ ಅಲ್ಲಿ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಿಸಬೇಕಾಗತ್ತೆ. ಉದ್ಯೋಗದ ಅವಧಿಯಲ್ಲಿ ಉದ್ಯೋಗಿಗೆ ಅಂಗವಿಕಲತೆ ಉಂಟಾದರೆ ಅವರನ್ನು ಕೆಲಸದಿಂದ ತೆಗೆದುಹಾಕುವಂತಿಲ್ಲ ಅಥವಾ ಹಿಂಬಡ್ತಿ ಮಾಡುವಂತಿಲ್ಲ. ನೋಡಿ, ಉದ್ಯೋಗದ ಅವಧಿಯಲ್ಲಿ ಉದ್ಯೋಗಿಗೆ ಅಂಗವಿಕಲತೆ ಉಂಟಾದರೆ ಅವರನ್ನು ತೆಗೆದು ಹಾಕುವಂತಿಲ್ಲ ಅಥವಾ ಹಿಂಬಡ್ತಿ ಮಾಡುವಂತಿಲ್ಲ. ಇದು ನಿಯಮ ಇದೆ ನೋಡಿ, ಅರ್ಥ ಆಯ್ತಾ. ಅಪವಾದ 1 ಅಂದರೆ ಉದ್ಯೋಗಿ ಅಂಗವಿಕಲತೆ ಉಂಟಾದ ನಂತರ ಅವರ ಪದವಿಯಲ್ಲಿನ ಕೆಲಸ ನಿಭಾಯಿಸಲು ಆಗದಿದ್ದರೆ ಅವರನ್ನು ಅದೇ ವೇತನ ಮತ್ತು ಸೌಲಭ್ಯಗಳುಳ್ಳ ಇತರೆ ಸೂಕ್ತ ಪದವಿಗೆ ವರ್ಗಾಯಿಸಬಹುದು. ನೋಡಿ, ಯಾವ ಪದವಿಲಿದ್ರೋ ಆ ಪದವಿಗೆ ಇರುವಂಥ ಏನು ಹಿಂದೆ ಇತ್ತೋ ಆ ವೇತನವನ್ನೇ ನೀಡಿ ಇನ್ನೊಂದು ಅವರು ಮಾಡುವಂಥ ಕೆಲಸಕ್ಕೆ ವರ್ಗಾಯಿಸಬೇಕಾಗತ್ತೆ. ಅದು ಬಿಟ್ಟು ಡಿಗ್ರೇಡ್ ಮಾಡಬಾರ್ದು ಅಲ್ವಾ, ಅಂದರೆ ಹಿಂಬಡ್ತಿ ಪಡಬಾರ್ದು, ಇದು ಕಾನೂನು. ಅಪವಾದ 2 ಮೇಲೆ ಹೇಳಿದಂತೆ ಸೂಕ್ತ ಮತ್ತು ಸಮಾನ ಪದವಿಯಲ್ಲಿ ಅಳವಡಿಸಲು ಆಗದಿದ್ದರೆ ಅಂತಹ ಪದವಿ ತೆರವು ಆಗುವ ತನಕ ಅಥವಾ ಅವರ ನಿವೃತ್ತಿಯ ತನಕ ಅವರನ್ನು ಒಂದು ಹೆಚ್ಚುವರಿ ಪದವಿಯಲ್ಲಿ ಇರಿಸಬೇಕು, ಅರ್ಥ ಆಯ್ತಾ. ಸರ್ಕಾರ ಅಂಗವಿಕಲ ಉದ್ಯೋಗಿಗಳಿಗೆ ನಿಯುಕ್ತಿ ಮತ್ತು ವರ್ಗಾವಣೆಗೆ ವಿಶೇಷ ಕಾರ್ಯನೀತಿಯನ್ನು ರೂಪಿಸಬಹುದು, ಅರ್ಥ ಆಯ್ತಾ. ಸರ್ಕಾರ ಅಂಗವಿಕಲ ಉದ್ಯೋಗಿಗಳಿಗೆ ನಿಯುಕ್ತಿ ಮತ್ತು ವರ್ಗಾವಣೆಗೆ ವಿಶೇಷ ಕಾರ್ಯ ರೂಪಿಸಬಹುದಂತೆ. ಎಲ್ಲ ಸ್ಥಾಪನೆಗಳಿಗೂ ಈ ಅಧ್ಯಾಯದಲ್ಲಿ ಸರ್ಕಾರ ನಿಗದಿಸಿರುವಂತೆ ಅಂಗವಿಕಲರಿಗೆ ಸಮಾನ ಅವಕಾಶ ನೀಡುವ ನಿಟ್ಟಿನಲ್ಲಿ ಏನು ಕಾರ್ಯನೀತಿಯನ್ನು ರೂಪಿಸುವೆ ಎಂಬುದನ್ನು ಪ್ರಕಟಿಸಬೇಕು. ನೋಡಿ, ಎಲ್ಲ ಸ್ಥಾಪನೆಗಳಿಗೂ ಈ ಅಧ್ಯಾಯದಲ್ಲಿ ಸರ್ಕಾರ ನಿಗದಿಸಿರುವಂತೆ ಅಂಗವಿಕಲರಿಗೂ ಸಮಾನ ಅವಕಾಶ ನೀಡಬೇಕು ಅಂತ ಹೇಳ್ತಾ ಇದೆ, ಆಯ್ತಾ. ಅದರಲ್ಲಿ ಏನೋ ಕಾರ್ಯನೀತಿಯನ್ನು ರೂಪಿಸಬೇಕಾಗತ್ತೆ, ಅರ್ಥ ಆಯ್ತಾ. ಪ್ರತಿಯೊಂದು ಸ್ಥಾಪನೆಯ ಮೇಲೆ ಹೇಳಿದ ಕಾರ್ಯನೀತಿಯ ಪ್ರತಿಯನ್ನು ಕೇಂದ್ರದಲ್ಲಿನ ಮುಖ್ಯ ಆಯುಕ್ತರ ಬಳಿ ಅಥವಾ ಆಯಾ ರಾಜ್ಯದ ಆಯುಕ್ತರ ಬಳಿ ನೋಂದಾಯಿಸಬೇಕು. ನೀವೇನು ಮಾಡ್ತಿರೋ ಅದನ್ನು ಕೇಂದ್ರ ಮತ್ತು ಅಥವಾ ರಾಜ್ಯ ಆಯುಕ್ತರುಗಳ ಹತ್ರ ನೋಂದಾಯಿಸ್ಕೋಬೇಕು ನೀವು, ಆಯಿತಾ. ಪ್ರತಿಯೊಂದು ಸ್ಥಾಪನೆಯು ಅದರ ಅಂಗವಿಕಲ ನೌಕರ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಷಯಗಳ
ಅವರಿಗೆ ಒದಗಿಸುತ್ತಿರುವ ಸೌಕರ್ಯಗಳು ಇತ್ಯಾದಿಯನ್ನು ಈ ಅಧ್ಯಯನ ಕಲಂಗಳಲ್ಲಿ ವಿಧಿಸಿರುವ ಪ್ರಕಾರ ಇವೆಯೇ ಎಂದು ತಿಳಿಸಲು ಕೇಂದ್ರ ಸರ್ಕಾರ ನಿಗದಿಸಿರುವ ರೀತಿ ಮತ್ತು ನಮೂನೆಯಲ್ಲಿ ದಾಖಲೆಯನ್ನು ಸಿದ್ಧಪಡಿಸಿ ಇಟ್ಕೊಂಡಿರ್ಬೇಕು. ಆಯ್ತಾ, ಇದು ಕೂಡ ಮುಖ್ಯವಾದಂಥ ಇಂಪಾರ್ಟೆಂಟು. ಎಲ್ಲ ಉದ್ಯೋಗ ವಿನಿಮಯ ಕೇಂದ್ರಗಳಲ್ಲೂ ಉದ್ಯೋಗ ಅರಸುತ್ತಿರುವ ಅಂಗವಿಕಲರ ಬಗ್ಗೆ ಮಾಹಿತಿ ಇರಬೇಕು. ಅರ್ಥ ಆಯ್ತಾ? ಮೇಲೆ ಹೇಳಿದ ದಾಖಲೆಗಳು ಸಾಮಾನ್ಯವಾದ ಕೆಲಸದ ವೇಳೆಗಳಲ್ಲಿ ಅಂಗವಿಕಲರು ಮತ್ತು ಸರ್ಕಾರ ಅವರ ಪರವಾಗಿ ನೇಮಿಸಿರುವ ವ್ಯಕ್ತಿಗಳ ವೀಕ್ಷಿಸಲು ಅವಕಾಶ ಇರಬೇಕು. ಅರ್ಥ ಆಯ್ತಲ್ಲ? ಅದೊಂದು ಎಲ್ಲ ಸರ್ಕಾರಿ ಸ್ಥಾಪನೆಗಳಲ್ಲೂ ಸೆಕ್ಷನ್ 19ರಲ್ಲಿ ಉದ್ದೇಶಿಸಿರುವಂತೆ ಕುಂದುಕೊರತೆಗಳ ನಿವಾರಣೆಗೆಂದು ಅಧಿಕಾರಿಯನ್ನು ನೇಮಿಸಬೇಕು ಮತ್ತು ಅವರ ನೇಮಕಾತಿಯ ಬಗ್ಗೆ ಕೇಂದ್ರದ ಮುಖ್ಯ ಆಯುಕ್ತರು ಮತ್ತು ಆಯಾ ರಾಜ್ಯದ ಆಯುಕ್ತರಿಗೆ ತಿಳಿಸಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಮೇಲಿನ ಸೆಕ್ಷನ್ 24ರ ಅಪವಾದಗಳಡಿ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಯಾರಿಗಾದರೂ ಆಕ್ಷೇಪಣೆ ಇದ್ದರೆ ಅವರು ಕುಂದುಕೊರತೆ ನಿವಾರಣಾ ಅಧಿಕಾರಿಗೆ ದೂರು ನೀಡಬಹುದು. ಸದರಿ ಅಧಿಕಾರ ತನಿಖೆ ಮಾಡಿ ಅವರ ನಿವಾರಣೆಗೆ ಸ್ಥಾಪನೆ ಅಧಿಕಾರಿಗಳು ಸಮಾಲೋಚಿಸಿ ಕ್ರಮ ತೆಗೆದುಕೊಳ್ಬೇಕು. ಆಯ್ತಾ? ಕುಂದು ನಿರ್ವಹಣೆ ಅಧಿಕಾರ ಸರ್ಕಾರ ವಿಧಿಸಿರುವ ಮಾದರಿಯಲ್ಲಿ ಎಲ್ಲ ದೂರುಗಳ ದಾಖಲೆ ಇಡಬೇಕು ಮತ್ತು ದೂರು ನೀಡಿದ 2 ವಾರದೊಳಗೆ ವಿಚಾರಣೆ ನಡೆಸಬೇಕಾಗತ್ತೆ. ಅರ್ಥ ಆಯ್ತಲ್ಲ? ದೂರು ನೀಡಿದ ಉದ್ಯೋಗಿಗೆ ದೂರಿನ ಬಗ್ಗೆ ತೆಗೆದುಕೊಳ್ಳಲಾಗಿರುವ ಕ್ರಮದ ಬಗ್ಗೆ ಅಸಮಾಧಾನ ಇದ್ದರೆ ಅವರು ಜಿಲ್ಲಾ ಮಟ್ಟದ ಅಂಗವಿಕಲ ಸಮಿತಿಯ ಬಳಿ ದೂರನ್ನು ಒಯ್ಯಬಹುದು. ಅಲ್ವಾ? ಎಷ್ಟು ಇದೆ ನೋಡಿ, ಉದ್ಯೋಗದ ಬಗ್ಗೆ ಇಷ್ಟು ಒಂದು ಮಾಹಿತಿ ಇದೆ. ದಯವಿಟ್ಟು ಇದು ಯಾರು ಇದ್ರ ಬಗ್ಗೆ ಏನಾರ ನೀವು ಇನ್ನೂ ಪ್ರಶ್ನೆಗಳಿದೆ, ಇಲ್ಲ ಸರ್ ಇದು ಯಾಕೋ ಅರ್ಥ ಆಗಿಲ್ಲ ಅಥವಾ ಬೇರೆ ಇನ್ನೇನೋ ಆಗಿಲ್ಲ ಅಂತಂದರೆ ಬೇಕಾದ್ರೆ ನಾನು ಇನ್ನೂ ಒಂದು ಸರಿ ಬೇಕಾದ್ರೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ದಯವಿಟ್ಟು ನೀವು ನೋಡ್ತಾ ಇದ್ದೀರಾ, ಉಪಯೋಗ ಆಗ್ತಾ ಇದೆಯಾ ಅಥವಾ ಏನಾರು ಅರ್ಥ ಆಗಿಲ್ವಾ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ, ತಿದ್ಕೊಳ್ಳೋಕೆ ಅನುಕೂಲ ಆಗುತ್ತೆ, ಜೊತೆಗೆ ಇನ್ನೂ ಉತ್ತಮಗೊಳಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇವತ್ತು ಅಂದರೆ ಸಾಕು. ಒಂದೇ ಅಧ್ಯಾಯ, ಭಾಳ ಸಿಂಪಲ್ ಆಗಿದೆ. ಒಂದೇ ಅಧ್ಯಾಯನ ಒಂದು ದಿವಸಕ್ಕೆ ಮಾಡೋಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ನ ವೀಕ್ಷಿಸ್ತಾ ಇರೋದು ತಮ್ಮೆಲ್ಲರಿಗೂ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇವತ್ತು. ಆಯ್ತಲ್ಲ? ತಮ್ಮೆಲ್ಲರಿಗೂ ಧನ್ಯವಾದ ಮತ್ತೊಮ್ಮೆ ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.